ಹಾಯ್ ಹೆಲೋ ನಮಸ್ಕಾರ ಅಸ್ಸಲಾಮ್ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಬಸ್ಸಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದೆ ಫ್ರೆಂಡ್ಸ್. ಎಲ್ಲ ಮನೆ ಕೆಲಸ ಎಲ್ಲ ಆಗಿದ ನಂತರ ಮತ್ತು ನಮ್ಮ ಫೈಜಾನ್ಗೂ ಸ್ಕೂಲಿಗೆ ಕಳಿಸಿದೆ. ನಮ್ಮ ಹಸ್ಬೆಂಡೂ ಕೆಲಸಕ್ಕೆ ಹೋದರು. ಇವಾಗ ನಾನು ಅಫು ಮತ್ತು ರಿಮ್ಶಾ 3 ಜನ ಇವಾಗ ನಾವು ಗಂಗಾವತಿಗೆ ಹೋಗ್ತಾ ಇದ್ದೀವಿ. ನೋಡಿರಿ, ಗಂಗಾವತಿಯಲ್ಲಿ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಕೆಲಸ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ, ಇವಾಗ ನಮ್ಮೂರಂತರೂ ಬಸ್ ಬಂತು. ಬಸ್ಸಿನಿಂದ ಇಳಿದೆ, ಇವಾಗ ಆಟೋಯಿಂದ ಹೋಗ್ತಾ ಇದ್ದೀನಿ. ನೋಡಿರಿ, ಎಲ್ಲಿ ಅಂದರೆ ನಮ್ಮ ಗಂಗಾವತಿಯ ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಇದು ಆಫೀಸು ಮೊದಲ ಈ ಥರ ಇದ್ದಿದ್ದಿಲ್ಲ. ನೋಡಿರಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಹೊಸದಾಗಿ ಕಟ್ಟಿರೋದಿದು. ಮುಂಚೆ ಬಂದಾಗೆ ಈ ಥರ ಇದ್ದಿದ್ದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮತ್ತು ನೋಡಿರಿ, ಇಲ್ಲಿ ಇವಾಗ ನಮ್ಮ ಅಫಂದು ಬರ್ತ್ ಸರ್ಟಿಫಿಕೇಟ್ ಇದೆಲ್ಲ ಫ್ರೆಂಡ್ಸ್, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಿದ್ದುಪಡಿ ಮಾಡಿಸೋದಿತ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೆ, ತಿದ್ದುಪಡಿ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಇರಬಾರ್ದಂತಲ್ಲ, ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಅದು ಇವಾಗ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಂಡೆ ಫ್ರೆಂಡ್ಸ್. ಜಾಸ್ತಿ ಟೈಮೇ ಹಿಡಿದಿಲ್ಲ ನೋಡಿ, ಯಾರು ಇದ್ದಿದ್ದಿಲ್ಲ, ನಾನೇ ಫಸ್ಟ್ ಬಂದಿರೋದು. ಕೆಲಸ ಅಂತೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ಇಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಖುಷಿ ಆಯಿತು ಫ್ರೆಂಡ್ಸ್. ಈ ಕೆಲಸ ಆಗಿದ ನಂತರ ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂದರೆ ನಮ್ಮೂರಿನ ವಿಧಾನಸಭಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಫ್ರೆಂಡ್ಸ್, ಇವಾಗ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು. ಯಾಕಂದರೆ ಜನ್ಮ ಸರ್ಟಿಫಿಕೇಟ್ ಹೆಂಗಿರುತ್ತಲ್ಲ ಹಂಗೆ ಅದೂ ಸೇಮ್ ಆಧಾರ್ ಕಾರ್ಡದಲ್ಲಿನೂ ಬರೆದಿರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾವು ಬರ್ತ್ ಸರ್ಟಿಫಿಕೇಟ್ ಸರಿಗಿದ್ದರೆ ಆಧಾರ್ ಕಾರ್ಡ್ ಸರಿಗಿರುತ್ತೆ. ಅದಕ್ಕೋಸ್ಕರ ನೋಡಿರಿ, ಇವಾಗ ಅದನ್ನು ಸರಿಪಡಿಸೋಕ್ಕೋಸ್ಕರ ತಿದ್ದುಪಡಿ ಮಾಡಿಸೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಗೆ ನಾನು ಒಂದು ಮಾತು ನಿಮಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಏನಪ್ಪ ಅಂದರೆ, ಅದು ನಾನು ಇವಾಗ ಇವೆಲ್ಲ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡ್ಸೋಕೆ ಹೋಗ್ತಾ ಇದ್ದೀನಲ್ಲ, ನಾವು ಫಸ್ಟ್ ಟೈಮು ಇವೆಲ್ಲ ಮಾಡಿಸುವಾಗೇ ನಾವು ತುಂಬ ಅಬ್ಸರ್ವ್ ಮಾಡಿ ಮಾಡಿಸ್ಬೇಕು ಫ್ರೆಂಡ್ಸು. ಕ್ಯೂ ನಿಂತಿರ್ತೀವಲ್ಲ, ಅವಾಗೇ ನಾವು ತುಂಬ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನು ನಾವು ಹೇಳಿದ್ದು ಅವ್ರು ಮಾಡೋದೊಂದು ಹಂಗೆ ಮಾಡಿ ಹಿಂಗೆ ಮಾಡಿಬಿಡ್ತಾರೆ ಫ್ರೆಂಡ್ಸ್. ನೋಡಿರಿ, ನಾನು ಊರಿಂದ ಊರಿಗೆ ಬಂದು ಇವೆಲ್ಲ ಕೆಲಸ ಮಾಡಿಸ್ಕೊತಾ ಇದ್ದೀನಿ. ನಾವು ಹೇಳಿದ್ದೇ ಬೇರೆ ಇರ್ತೈತೆ ಫ್ರೆಂಡ್ಸ್. ಅವರು ಹ್ಞೂ ಅಂತ ಹೇಳಿ ಯಾಕಂದರೆ ತುಂಬ ಜನ ಕ್ಯೂ ನಿಂತಿರ್ತಾರಲ್ಲ ಫ್ರೆಂಡ್ಸ್. ಜಲ್ದಿ ಅರ್ಜೆಂಟಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾರೆ. ಅವ್ರು ಸ್ವಲ್ಪ ಮಿಸ್ಟೇಕ್ ಮಾಡೋದಿರಲಿ, ನಾವು ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಯಾವಾಗಲೂ ಈ ಥರ ಏನಾದರೂ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಳೋದಿದ್ದರೆ ನಾವು ಹೇಳಿದ ಮೇಲೆ ಅವ್ರು ಕರೆಕ್ಟ್ ಮಾಡ್ಯಾರೇನಿಲ್ಲ ಅಂತ ಹೇಳಿಬಿಟ್ಟು ಒನ್ ಟೈಮ್ ಚೆಕ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಮತ್ತು ಇದೆಲ್ಲ ಪ್ರಾಬ್ಲಮ್ ಇರಲ್ಲ. ನೋಡಿರಿ, ಈ ತಪ್ಪು ನಾನು ಮಾಡಿದ್ದೀನಿ, ನೀವು ಮಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ಇದೇ ನೋಡಿರಿ, ನಾನು ನಿಮಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದು. ನೋಡಿರಿ ಫ್ರೆಂಡ್ಸ್, ಇಷ್ಟು ದೂರ ಬಂದಿದ ನಂತರ ಇವಾಗ ವಿಧಾನಸಭಾ ಬಂತು. ವಿಧಾನಸಭಾ ಅಂದರೆ ತಹಶೀಲ್ ಆಫೀಸ್ ಫ್ರೆಂಡ್ಸ್. ನಮ್ಮೂರಿನ ತಹಶೀಲ್ ಆಫೀಸು ಇಲ್ಲಿದೆ ನೋಡಿ. ತಹಶೀಲ್ ಆಫೀಸ್ ಬಂತು ಇವಾಗ. ನೋಡಿರಿ, ಇಲ್ಲಿ ಬಂದಿದ ನಂತರ ನಮ್ಮ ಮಕ್ಕಳದ್ದು ಆಟ ಸ್ಟಾರ್ಟ್ ಆಗಿಬಿಟ್ಟೈತೆ. ಇಲ್ಲಿ ಕೂಡ ಏನಂದರೆ, ಮಮ್ಮಿ ನಾನು ಇಲ್ಲಿ ಹಗ್ಗ ಕಟ್ಟಿದ್ದಾರಲ್ಲ, ಇಲ್ಲಿ ಜಂಪ್ ಹೊಡಿತೀನಿ, ನೀವು ಸ್ವಲ್ಪ ವೀಡಿಯೋ ಮಾಡಿರಿ ಮಮ್ಮಿ ಅಂತ ಇದ್ದ. ನೋಡಿರಿ, ನಮ್ಮ ರಿಮ್ಶಾ ಜಂಪ್ ಹೊಡೋಕೆ ಹೋಗಿ ಜಂಪ್ ಹೊಡೆಯಲ್ಲ. ಅಪ್ಪು ಫಾಸ್ಟಾಗಿ ಬಂದು ನಮ್ಮ ರಿಮ್ಶಾ ನೋಡಿಬಿಟ್ಟು ಸ್ಲೋ ಆಗ್ಬಿಟ್ಟನ. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಜಂಪ್ ಹೊಡಿತೀನಿ ಮಮ್ಮಿ ಪ್ಲೀಸ್ ಅಂತ ಹೇಳ್ತಿದ್ದ. ಆಯ್ತು ಅಂಥೇಳಿ ಅವ್ರಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜಂಪ್ ಹೊಡಿತಾ ಇದ್ದಾನೆ. ನೋಡಿರಿ, ಅವ್ರಿಗೊಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡೋಕ್ಕೆ. ಓಕೆ, ಇಲ್ಲಿ ಬಂದಿಂದ ಇನ್ನೊಂದು ಟೆನ್ಷನ್ ಫ್ರೆಂಡ್ಸ್. ಯಾಕಂದರೆ ಕ್ಯೂ ನಿಂದಿರ್ಬೇಕಲ್ಲ, ಅಂದರೆ ನನಗಿಷ್ಟ ಇಲ್ಲ ಫ್ರೆಂಡ್ಸು ಕ್ಯೂ. ಯಾಕಂದರೆ ಹೋದ ಸರಿನೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕ್ಯೂ ನಿಂತು ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದು ಅಪ್ಡೇಟ್ ಮಾಡ್ಸೋಕೆ ಬಂದಿದ್ದೆ ಆಧಾರ್ ಕಾರ್ಡಿಂದು. ಈ ಸಾರಿನೂ ಮತ್ತೆ ಬಂದಿದ್ದೀನಿ ನೋಡಿರಿ. ಇವಾಗೂ ಕ್ಯೂ ನಿಂತಿದ್ದಾರೆ. ನಾನು ನಿಂತು ಸಾಕಾಗ್ಬಿಟ್ಟೈತೆ. ಮತ್ತು ಇವಾಗ ಕೂತ್ಕೊಂಡಿದ್ದೀನಿ ನೋಡಿರಿ. ನಮ್ಮ ಅಫು ಇದು ಇಕ್ಲೆ ಅಂತ ಕೊಡಿಸಿದ್ದೆಲ್ಲ ಫ್ರೆಂಡ್ಸ್ ಅವ್ರಿಗೆ. ಅದರಿಂದ ಏನೋ ಕಾರ್ಟೂನು ಏನಾದರೂ ಮಾಡ್ಬೋದು. ಎಷ್ಟು ಚೆನ್ನಾಗಿ ನಮ್ಮ ಅಫು ರ್ಯಾಟ್ ಮಾಡಿದ್ದಾನೆ ನೋಡಿರಿ. ನಮ್ಮ ಅಫು ನೋಡಿರಿ ಎಷ್ಟು ಚೆಂದ ಮಾಡಿದ್ದಾನೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್. ಇದೊಂದು ಟ್ಯಾಲೆಂಟ್ ನಮ್ಮ ಅಫುಂದು. ತೋರಿಸ್ತಾ ಇದ್ದೀನಿ ನೋಡಿರಿ ಹೆಂಗೈತೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್, ನಮ್ಮ ಅಫುಗೋಸ್ಕರ. ಓಕೆನಾ? ನೋಡಿರಿ, ಇದಂತರೂ ಇವಾಗ ನಾನು ಎಷ್ಟು ಜನ ಇನ್ನೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ತೋರಿಸ್ತೀನಿ ನೋಡಿರಿ. ಇನ್ನೊಂದು ಐದು ಜನ ಇದ್ದಾರೆ ಫ್ರೆಂಡ್ಸ್. 5 ಜನ ಇದ್ದಾರೆ. ನೆಕ್ಸ್ಟ್ ನಂದೆ ಇವಾಗ ಅದು ಬೇರೆ.
ಅದಕ್ಕೆ ಹಸ್ಲೆ ತಗೋ ಪಕ್ಕಳಗ ಹಾಂ ಸ್ವಲ್ಪ ನಗು ಅಂದರೆ ಹೇಗೆ ನಗ್ತಾವೆ ನೋಡ್ರಿ ನಮ್ಮ ನೋಡ್ರಿ ಕೆಲಸನೇ ಆಗಿಲ್ಲ. ಇವಾಗ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಈ ಊರಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕರೆಂಟ್ ಇರಲ್ಲ ಅಂತೆ. ಅದು ಆದ್ರೂ ಇಲ್ಲಿ ಕೆಲಸಗಳು ಚಾಲೂ ಇತ್ತು. ಅದು ಇನ್ವರ್ಟರ್ ಏನು ಜನ್ರೇಟರ್ ಹಚ್ಚಿಬಿಟ್ಟು ಕೆಲಸಗಳು ಚಾಲೂ ಇತ್ತು ಫ್ರೆಂಡ್ಸ್. ಒಬ್ಬರ ನಂಬರ್ ಆಗಿಂದ ನನ್ನದೇ ನೆಕ್ಸ್ಟ್ ನಂಬರ್ ಇತ್ತು ನೋಡಿರಿ. ಅಷ್ಟೊತ್ತಿಗೆ ಚಾರ್ಜಿಂಗ್ ಖಾಲಿ ಆಗಿತ್ತಂತ, ಅದಕ್ಕೆ ನಮ್ಮ ಕೆಲಸನೇ ಆಗಿಲ್ಲ. ಮತ್ತು ಅದಕ್ಕೆ ಸಾಯಂಕಾಲ 5 ಗಂಟೆಗೆ ಕರೆಂಟ್ ಬರುತ್ತೆ ಬರ್ರಿ ಅಂತ ಹೇಳ್ಯಾರ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಮಮ್ಮಿ ಮನೆಗೆ ಹೋಗಿಬಿಟ್ಟು ಮತ್ತು ಕರೆಂಟ್ ಬಂದಿತ್ತು ಫ್ರೆಂಡ್ಸ್ 5 ಗಂಟೆಗೆ. ಅದಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ನೋಡಿರಿ. ಇದು ಹೋಗೋ ರೂಟಲ್ಲಿ ಒಂದು ಮನೆ, ಕಮಲದ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿರಿ. ಹೋಗ್ತಾ ಇದ್ದೀನಿ. ಇವಾಗೂ ಏನು ಕೆಲಸ ಆಗುತ್ತೇನಿಲ್ಲ ಅಂತ ಟೆನ್ಷನ್ ಇದೆ. ಯಾಕಂದರೆ ಟೋಕನ್ ಕೊಟ್ಟಿದ್ದಾರೆ, ಟೋಕನ್ ಕೊಟ್ಟವ್ರು ಅಷ್ಟೇ ಬರ್ರಿ ಅಂತ ಹೇಳ್ಯಾರ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತೆ ನಾನು ಹೋಗ್ತಾ ಇದ್ದೀನಿ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಯಾಕಂದರೆ ಇವತ್ತೇ ಕೆಲಸ ಆದರೆ ಇವತ್ತೇ ಊರಿಗೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡು ನಾನು ಹೋಗ್ತಾ ಇರೋದು ನೋಡಿರಿ. ಇಲ್ಲಿ ನೀಲಕಂಠೇಶ್ವರ ಮಂದಿರ ಅಂತ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ನೋಡಿರಿ ಇದು. ಇವತ್ತು ಹೋಗೋಕ್ಕಾಗುತ್ತಾ, ಏನು ಕೆಲಸ ಆಗುತ್ತಾನಿಲ್ಲ ಅಂತ ನನಗಂತೂ ಫುಲ್ ಟೆನ್ಷನ್ ನೋಡಿರಿ ಬಂತು ಇವಾಗ ರೂಟು. ಅಷ್ಟರೊಳಗೆ ಮತ್ತೆ ನಾನು ಹೋದೆ ಫ್ರೆಂಡ್ಸು. ಹೋಗಿದ ನಂತರ ನೋಡಿರಿ ಇವಾಗ ಹೇಳ್ತಾ ಇದ್ದಾರೆ ಕರೆಂಟ್ ನಾನು ಆಟೋಗೆ ನಿಂತ್ರಿಸೇ ಹೋಗಿದ್ದೆ. ಯಾಕಂದರೆ ಮತ್ತೆ ಆಟೋ ಸಿಗಲ್ಲ, ಇಲ್ಲೇ ಇರಿ ಅಂತ ಹೇಳಿದ್ದೆ. ಇದೇ ಆಟೋದಿಂದ ಬಂದಿದ್ದೆ ಫ್ರೆಂಡ್ಸ್. ಅದೇ ಆಟೋದಿಂದ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ನೋಡಿರಿ. ಮತ್ತೆ ಕೆಲಸ ಆಗಿಲ್ಲ, ಯಾಕಂದರೆ ಕರೆಂಟ್ ಬಂದಿದೆ, ಅವರು ಆಧಾರ್ ಕಾರ್ಡ್ ಇಳಿಸೋರು ಬಂದಿಲ್ಲ ನೋಡಿರಿ. ಹೆಂಗೆ ಮಾಡಿಬಿಟ್ಟಾರ. ನನಗಂತೂ ಏನಪ್ಪ ಇದು ಹಿಂಗಾಗ್ಬಿಟ್ಟೈತೆ. ನಮ್ಮ ಫೈಜಾನ್ಗೊಂದು ಬಿಟ್ಟು ಬಂದಿದ್ದೀನಿ. ಏನು ಇಲ್ಲೇ ಇರಬೇಕಾಗುತ್ತಲ್ಲ, ಟೋಕನ್ ಬೇರೆ ತೊಗೊಂಡಿದ್ದೀನಿ. ನಾಳೆ ಕೆಲಸ ಅಂತೂ ಬೇಗ ಆಗುತ್ತೆ. ಕಾಲ್ ಮಾಡಿನೂ ಕೇಳಿದ್ದೀನಿ ಫ್ರೆಂಡ್ಸ್ ಅವರಿಗೆ, ಆಧಾರ್ ಕಾರ್ಡ್ದವ್ರಿಗೆ. ನಾಳೆ ಬಂದ್ಬಿಡಮ್ಮ ಅಂತ ಹೇಳಿದರು ನೋಡಿರಿ. ಕೆಲಸ ಇದು ಗೌರ್ಮೆಂಟ್ ಕೆಲಸ ಮಾಡೋದಿದ್ರೆ ತಲೆನೋವು. ನನಗಂತೂ ಸಾಕಾಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಜರ್ನಿ ಮಾಡ್ತಾಯಿದ್ದೀನಿ. ಮುನ್ಸಿಪಾಲ್ಟಿ ಕೆಲಸ ಅಂತೂ ಅದು ಬರ್ತ್ ಸರ್ಟಿಫಿಕೇಟಿತ್ತು, ಜಲ್ದಿ ಆಯಿತು. ಈ ಕೆಲಸ ಒಂದು ಆಧಾರ್ ಕಾರ್ಡಿಂದು ಫುಲ್ ಟಫ್ ಫ್ರೆಂಡ್ಸ್ ನೋಡಿರಿ. ಹೋಗೋದು ಬರೋದು ಹಿಂಗೆ ಆಗ್ಬಿಟ್ಟೈತೆ. ಇವಾಗ ಮತ್ತೆ ಫ್ರೆಂಡ್ಸು ಮತ್ತು ನಮ್ಮ ಹಸ್ಬೆಂಡ್ಗೂ ಫೋನ್ ಮಾಡಿ ಹೇಳಿದ್ದೆ, ಈ ಥರ ಕೆಲಸನೇ ಆಗಿಲ್ಲ, ಟೋಕನನ್ನು ಕೊಟ್ಟಿದ್ದಾರೆ, ನಾಳೆ ಬೇಗನೆ ಆಗಿಬಿಡುತ್ತೆ ಕೆಲಸ, ಏನು ಊರಿಗೇನು ಬರಲೇ ಏನು ಬೇಡ ಅಂತ ಹೇಳಿದ್ರೆ, ಇಲ್ಲ ಕೆಲಸ ನಾಳೆ ಆಗುತ್ತಂತಂದರೆ ಒಂದಿನ ಇದ್ದು ಬಾ ಅಂತ ಹೇಳಿದರು ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ನಾನು ಇಲ್ಲಿ ಇದ್ದೆ. ನಮ್ಮ ಮಮ್ಮಿ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬೇರೆ ದಿನ ಹೋಗಿದ್ದೀನಿ ನೋಡಿರಿ. ಇವಾಗ ಹೋಗ್ತಾ ಇದ್ದೀನಿ. ಆಯಿತು ಫ್ರೆಂಡ್ಸ್, ಕೆಲಸ ಆಯಿತು, ಕಂಪ್ಲೀಟ್ ಆಯಿತು. ಇವಾಗ ಊರಿಗೆ ಹೋಗ್ಬೇಕು ನೋಡಿರಿ. ಫಸ್ಟ್ ನಮ್ಮ ಮಮ್ಮಿ ಮನೆಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಇವಾಗ ಊರಿಗೆ ಹೋಗ್ತೀವಿ ಫ್ರೆಂಡ್ಸ್. ಎಷ್ಟು ಕಷ್ಟಪಡಬೇಕಾಯಿತು. ಕೆಲಸ ಅಂತೂ ಕಂಪ್ಲೀಟ್ ಆಯ್ತು ನೋಡಿರಿ. ಓಕೆ, ಅಂತೂ ಇಂತೂ ನಮ್ಮ ಕೆಲಸ ಅಂತೂ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗಿ ಲಗೇಜ್ ತೊಗೊಂಡು ನಮ್ಮ ಸಿಂಧನೂರು ಪ್ರಯಾಣ ಮಾಡಬೇಕು. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟವಾದರೆ ಇವತ್ತಿನ ನಮ್ಮ ಜರ್ನಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ವ್ಲಾಗು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.